ಇವ್ರ ಮನ್ಯಾಗ ಎದಕ್ಕೆ ಇಷ್ಟಕ್ಕೊಂದು ದೀಪ ಇಟ್ಟಾರ? ಹಾಲ್ ತುಂಬಾ ದೀಪ ಇಟ್ಟಾರಲ್ಲ ಎದಕ್ಕೆ? ನಂಗೆ ಗೊತ್ತಿಲ್ಲಪ್ಪ ಎದಕ್ಕೆ ಇಟ್ಟಾರನ. ಅಮ್ಮನ್ ಕೇಳಂಬ. ದಿಶು ದಿಶು ತರುಣ ನೋಡ್ರಿಲ್ಲಿ ಯಾರು ಬಂದಾರ? ಅಯ್ಯ ಅಮ್ಮ ಅಜ್ಜ ಅವ್ವ ಅಮ್ಮ ಅಜ್ಜ ಬಂದ್ರು. ಅಮ್ಮ ಅಜ್ಜ ಬಂದ್ರು. ಅಮ್ಮ ಅಜ್ಜ ನಾವು ನಿನ್ನೆ ಬಂದ್ವಿ ಇಲ್ಲಿಗೆ ಗೊತ್ತನೆ. ಅಮ್ಮರ ಅಪ್ಪರ ಈ ಬಂದ್ರೇನ್ರಿ? ಹ್ಞೂನವ್ವ. ಸುಚಿತ್ರ ಆರಾಮದಿಯ ತಾಯಿ? ಎಲ್ಲದಾರ ನಿಮ್ಮ ಮನೆಯಾರು, ನಿಮ್ಮ ಅವರ ಅತ್ತಿಯರು, ನಿನ್ನ ಮಗ ಎಲ್ಲದಾನ? ಹ್ಞೂ ರೀ ಅಪ್ಪರ ಆರಾಮದೀವಿ ನೋಡ್ರಿ. ಅವ ಸಾಲಿಗೆ ಹೋಗ್ಯಾನ್ರಿ. ಸಾಲಿ ಚಲುವಾಗ್ಯಾವಲ್ರಿ, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಚಲುವಾಗ್ಯಾವ್ರಿ ಸಾಲಿ. ಇವಾಗ ಹೋದ ಅದಾರ ಕರಿತೀನಿ ಬರ್ರಿ ಕುಂದಿರಿ. ದಿಶು ತೋ ಈ ಚೀಲ ತೋ, ಇದ್ರಾಗ ಹಣ್ಣು ನಿಮ್ಗೆ ಏನೇನು ಇಷ್ಟ ಎಲ್ಲ ತಗೊಂಡ್ಬಂದಾಳ ಅಮ್ಮ. ತೋ ಇದ್ರಾಗ ಐತ್ ನಾವು. ನಂಗೆ ಗೊತ್ತಮ್ಮ, ನೀ ಬರ್ಬೇಕಾದ್ರೆ ನಂಗೆ ಏನು ಇಷ್ಟ ತಗೊಂಡು ಬರ್ತಿ ಅಂತ ಗೊತ್ತು ನಂಗೆ. ಕೊಡು ಒಳಗಿರ್ತೀನಿ, ನೀ ಬಾ ಕುಂದ್ರು, ನೀರು ತಂದು ಕೊಡ್ತೀನಿ. ಅಜ್ಜ ಕುತ್ಕೋ, ನೀರು ತಗೊಂಡ್ ಬರ್ತೀನಿ. ಎದಕ್ಕೆ ನಿಂತಿದ್ದೀ? ಬಾ. ಹ್ಞೂನವ್ವ ಕುಂದಿರ್ತೀವಿ, ನೀವು ಹೋಗಿ ನೀರು ತುಂಬ ಹೋಗು. ನೀ ಮಾತಾಡ್ ದಿಶು, ಅಮ್ಮನ ಜೊತೆ ಮಾತಾಡ, ನಾನು ನೀರು ತರ್ತೀನಿ. ಬ್ಯಾಡತ್ತಿ ಅವು ಹೇಳಾಳ, ಯಾರ ಮನೆಗೆ ದೊಡ್ಡವ್ರು ಬಂದ್ರ ಮೊದ್ಲು ಓಡಾಡಿ ನೀರು ಕೊಡ್ಬೇಕು ಸಣ್ಣರು, ಯಾಕಂದ್ರೆ ದೊಡ್ಡವ್ರು ಮಾತಾಡಕ್ಕೆ ಭಾಳ ವಿಷಯ ಇರ್ತಾವು ಅಂತಂದು. ಅದಕ್ಕೆ ನಾನು ನೀರು ತಗೊಂಡ್ಬರ್ತೀನಿ ಅಜ್ಜಗ ಅಮ್ಮಗ. ನೀವು ನಿಮ್ದೇನು ಕೆಲಸ ಇದ್ರು ಮಾಡ್ರಿ. ಸರಿ ಆಯ್ತು ಬಂಗಾರ, ಹಂಗ ಮಾಡು. ಅಲ್ಲಿರಿ ಮನ್ಯಾಗ ಪ್ರತಿಭಾರು ಸುಮಂಗ್ಲಕ್ಕರು ಎಲ್ಲರೂ ಆರಾಮದಾರ್ರಿ? ಅಣ್ಣಾರು ಇಬ್ರು ಹುಡುಗರು ಕರ್ಕೊಂಬರ್ಬೇಕಿಲ್ರಿ? ಇಲ್ಲವಾ, ಅವು ಎರಡೂ ಸಾಲಿಗೆ ಹೋಗಿದ್ವಾ. ನಮ್ಮ ಪ್ರತಿಭಾನು ಪಾಪ ಹೊಟ್ಟೆಲ್ ಐತಲ್ಲ, ಮತ್ತು ಹಿಂಗಂತಂದು ಫೋನ್ ಬರತ್ಲಿಗೆ ಹಂಗೆ ನಾವು ಬಂದ್ವಿ. ಅವು ಎರಡು ಸಾಲಿಗೆ ಹೋಗಿದ್ವು. ನಮ್ಮ ಜಗದೀಶ್ನು ಇದ್ದಿದ್ದಿಲ್ಲ, ನಮ್ಮ ಪ್ರಸಾದಿನೂ ಇದ್ದಿದ್ದಿಲ್ಲ. ನಾವು ಅಷ್ಟೇ ಹೆಣ್ಮಕ್ಳಿದ್ವಿ. ಈ ಬಾಡ್ಯಾಗೂ ಫೋನ್ ಮಾಡಿ ಬರಕತ್ತಾನೆ ಇವನು ಪ್ರತಾಪ. ಏನು ಮಾಡ್ಬೇಕು ನಮ್ಮ ಹಣೆ ಬರ. ಈಗ ಬಂದ್ರಿ ಮಾವರ? ಆರಾಮದಿರತ್ತೀರ ಮಾವರ? ಈಗ ಬಂದ್ರಿ ಬೀಗ್ರ? ಈಗ ಬಂದ್ರ? ಹ್ಞೂನ್ರಿ ಈಗ ಬಂದಿ ನೋಡ್ರಿ. ನಾವು ಆರಾಮದೀವಿ, ನೀವೆಲ್ಲರೂ ಆರಾಮದಿರ? ಎಲ್ಲೋ ಹೇಳ್ರಿ ಈಕಿ ಕಾಣುವಲ್ಲ ಸುಮಿತ್ರ. ಎಲ್ಲೋ ಹೇಳವಾ ಸುಚಿತ್ರ? ಸುಮಿತ್ರ ಒಳಗಿರ್ಬೇಕ್ರಿ. ಯಾಕೆ ಭಾಳ ತೆಲ್ನಕತ್ತಿ ತಂದಿದ್ರು, ನಿನ್ನಿಂದ ಒಂದಸ ಮಾಡತ್ತಾರಲ್ರಿ, ಅದಕ್ಕೆ ಮಕ್ಕೊಂಡಾಳ ಏನ್ರಿ. ನೋಡ್ತೀನಿ ತಡ್ರಿ ಮಾವರ, ನೀವು ಇಲ್ಲಿ ಕುಂದ್ರ ಬರ್ರಿ ಇಲ್ಲಿ ಚೇರ್ ಮ್ಯಾಗ, ನಾ ಕರ್ಕೊಂಬರ್ತೀನಿ. ಸುಮಿತ್ರ ಅತ್ತಿಯರ ನಿಮಗೊಂದು ಕುರ್ಚಿ ಕೊಡ್ಲ? ತಾರವ, ನಂಗೂ ಭಾಳ ನಿಲ್ಲಕ್ಕಾಗಲ್ಲ. ಒಂದು ಕುರ್ಚಿ ತಾ, ನಿನ್ನ ಗಂಡಿಗೂ ಹಾಕೊಂಡ್ ಹಂಗೆ ತಗೊಂಬಂದಿನ್ರಿ. ಸುಮಿತ್ರ ಅತ್ತಿಯರ ಆರಾಮದ್ದೀರಿ? ಅಲ್ಲವಾ, ನಿನಗೆ ನಾವು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ವಿ. ಯಾರೋ ಒಬ್ರು ಕೇಳಿದ್ರಿ ಕೈಯಾಗ ಕಡ್ಡಿ ಕೊಟ್ಟು ಹೇಳೋದಂದ್ರೇನು ಅಂಥೇಳಿ. ಅಂದ್ರೆ ನಾವು ನಿನಗೆ ನೀಟಾಗಿ ತಿಳಿಸಿ ಹೇಳಿದ್ವಿ ಅಂಥೇಳಿ ಅದ್ರ ಮೀನಿಂಗ್ ಅಷ್ಟೆ, ಬೇರೆ ಏನೂ ಇಲ್ಲ. ಅಂದರೆ ನಿನಗೆಲ್ಲಾನು ನಾವು ಆಗು ಹೋಗುಗಳ ಬಗ್ಗೆ ಹೇಳಿದ್ವಿ, ಈ ಥರ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇರೋದದು ಅಲ್ಲವಾ. ಅಷ್ಟು ಹೇಳಿದ್ರು ಕೇಳ್ದಂಗೆ ಅವನು ಬೆನ್ನು ಹತ್ಕೊಂಡು ಹೋದಿ. ಏನು ಗಂಡಾಗ ಇನ್ನೂ ಚಂದಾಗ ನೋಡ್ಕೊಂಡಿದ್ರಿ, ಏನು ಮಾಡ್ತಿದ್ ನೀನು? ನಾವ ತಂದೆ ತಾಯಿನ ಅವನ ಮ್ಯಾಗ ಬೇಸರ ಮಾಡ್ಕೊಂಡು ಕೈ ಬಿಟ್ಟಿವಿಲ್ಲ ಅವನ್ನ. ಏನಕ್ಕಿತ್ತು ನೀ ನಮ್ಮ ಜೊತೆಗೆ ಇದ್ದಿದ್ರ? ಮಾವರ, ಗಂಡ ಎಲ್ಲಿರ್ತಾನ ಅಲ್ಲಿರ್ಬೇಕಾಗಿರೋದು ಹೆಂಡತಿ ಕರ್ತವ್ಯ ಅಂತ ಅನ್ಕೊಂಡಿನ್ರಿ ನಾನು. ಅದ ಕಾರಣಕ್ಕೆ ನಾ ಅವ್ರ ಹಿಂದೆ ಹೋದೆ. ನನ್ನ ಮಕ್ಕಳಿಗೆ ಅವ್ರ ಅಪ್ಪನ ಅವಶ್ಯಕತೆ ಇತ್ತಲ್ರಿ, ಅದಕ್ಕೆ ನನಗಿಲ್ಲ ಅಂದ್ರೂ. ಆದ್ರೆ ಅವರು ನಿಜವಾಗ್ಲು ಮಿತಿ ಮೀರಿ ನಡ್ಕೊಂಡ್ರು. ನನ್ನ ತಾಳ್ಮೆ, ನನ್ನ ಸಹನೆನ ಮೀರಬೇಕು ಹಂಗೆ ನಡ್ಕೊಂಡ್ರು. ಆಫೀಸ್ನ ಅದಳಲ್ರಿ ಆಕೆ, ಇಷ್ಟೆಲ್ಲ ಆಕಿನ ಕರ್ಕೊಂಡು ಒಂದು ಮನ್ಯಾಗ ಹುಡುಗರು ಅದರಿ ಮ್ಯಾಗ ಹಿಂಗೆ ಮಾಡಿದ್ರಿ ಹೆಂಗ್ರಿ ಮಾವರ? ಅದನ್ನ ನನಗೆ ತಡ್ಕೊಳಕ್ಕಾಗ್ಲಿಲ್ರಿ. ಆದರೂ ನಾವು ನಿಮ್ಮಗ ಹಿಂಗೆ ಮಾಡ್ತಾನಂತಂದು ಕರೆನ ನಾವು ಅನ್ಕೊಂಡಿದ್ದಿಲ್ಲ ಬಿಡ್ರಿ. ಭಾಳ ಸಭ್ಯಸ್ಥ ಕುಟುಂಬ ಐತಿ, ಭಾಳ ಸಭ್ಯಸ್ಥದನ ಅಂತ ಅನ್ಕೊಂಡಿದ್ವಿ ನಾವು. ಇಂಥ ಪರಿ ಕಚ್ಚಿ ಹರ್ಕದನಂತ ಗೊತ್ತಿದ್ದಿದ್ದಿಲ್ರಿ ನಮ್ಗೆ. ಎಲ್ಲ ನಮ್ಮ ಹಣೆ ಬರ ರೀ, ನಮ್ಮ ಹಣೆ ಬರ. ನನಗೆ ಎಲ್ಲ ಗಂಡ್ಮಕ್ಳು ಇಬ್ಬರು ಬಂಗಾರದಂತ ಸಿಕ್ಕಾರ. ಏನು ನಮ್ಮ ಪೂಜಾನು ಅಷ್ಟೇ ಬಂಗಾರದಂತ ಕೆದಾಳ್ರಿ ನನ್ನ ಮಗಳನ್ನ. ಆಕಿ ಮತ್ತು ನಾ ಸುಳ್ಳು ಹೇಳಬಾರ್ದು. ನಾನು ಒಂದಿನಕ್ಕೂ ಬಂದು ನನಗೆ ಯಪ್ಪ ನನಗೆ ಹಿಂಗೆ ಕಷ್ಟ ಐತಿ, ನನ್ನ ಗಂಡನ ಮನೆಯಾಗ ನಂಗೆ ಹಿಂಗೆ ರೊಕ್ಕ ಬೇಕು ಅಂತ ಕೇಳಿಲ್ಲ ಆಕಿ. ಇನ್ನು ನಮಗೆ ಎಲ್ರಿಗೂ ಅದು ಇದು ತೊಗೊಂಡ್ಬರ್ತಾಳೆ. ಅಂಥ ಬಂಗಾರದಂಥ ಮಗಳು ನನಗೆ ಅದಾಳ್ರಿ, ಸುಳ್ಳು ಹೇಳಬಾರ್ದು. ನಾನು ಎರಡು ಗಂಡು ಮಕ್ಕಳು ಅಷ್ಟೆ. ಇನ್ನು ನಮ್ಮ ಜಗದೀಶ ಒಂದಿಟ್ಟು ಏನಾರ ಹಂಗೆ ಹಿಂಗೆ ಮಾಡ್ಯಾನು ಮಾತಾಡ್ಯಾನು. ನಮ್ಮ ಪ್ರಸಾದಿ ಮತ್ತು ನಮ್ಮ ಪ್ರತಿಭಾ ನಿಂಗೆಲ್ಲರೂ ಚಲೋ ಸಿಕ್ಕಾರ ನೋಡ್ರಿ. ನಮ್ಮ ಸುಮಿತ್ರವನು ಅಷ್ಟೇ ಬಂಗಾರ ಹೆಣ್ಮಗಳು, ಸುಳ್ಳು ಹೇಳಬಾರ್ದು. ಆದ್ರೆ ನನಗೆ ನನ್ನ ಮಗನ ಬಗ್ಗೆ ನಾನು ನೀವೇನು ನಿಮ್ಗೇನು ಬಾಯಿ ಬಂದಂಗೆ ಬೈಬೇಕು ಅನ್ಸುತ್ತಾ ಬೈರಿ, ನಾನೇನು ಅನ್ನಲ್ಲ. ಅಲ್ರಿ ಅನ್ನ ಕಾಡಕ್ಕೆ ಏನಿಲ್ರಿ, ನಮಗೂ ಏನು ನಿಮ್ಮ ಮಗ ಅನ್ಬೇಕು ಅನ್ನೋದು ಏನಿಲ್ಲ. ಈಗ ಮನೆ ಬಿಟ್ಟು ಈಕಿ ಬರ್ತೀನಂದಾಗ ತಡೆಯೋ ಪ್ರಯತ್ನ ಮಾಡ್ಯಾನ, ಅಂದ್ರೆ ಹೆದರ್ಸುದು. ನೀನು ಹೆಂಗೆ ಮಾತಾಡ್ಯಾನ ಅಂದ್ರೆ ನೀನು ಎದಕ್ಕೂ ಉಪಯೋಗಿಲ್ಲ ₹1. ನೀನು ಒಂದು ನಿರ್ಜೀವ ವಸ್ತು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀನು ಹುಡುಗರು ಕಟ್ಕೊಂಡು ಹೊರಗೆ ಹೋದೆ ಅಂದ್ರೆ ನೀವು ಬೀದಿಗೆ ಬೀಳೋದು, ಭಿಕ್ಷೆನೇ ಬೇಡೋದು ಅನ್ನೋ ರೀತಿ ನಿಮ್ಮ ಮಗ ಮಾತಾಡಿ ಹೊರಗೆ ಹಾಕ್ಯಾನ ಈಗ ನನ್ನ ಮಗಳನ್ನ ಮತ್ತು ನನ್ನ ಮೊಮ್ಮಕ್ಕಳನ್ನ. ಈಗ ನಾವು ನಮ್ಮ ಮಗಳು ನಮಗೇನು ವಜ್ಜಾಗಿಲ್ರಿ.
ಆಮೇಲೆ ನಂಗೆ ಆಕಿ ನನ್ನ ಮಗಳು ಹೇಳಿದ್ಲು, ರಾಜಿ ಸಂಧಾನ ಮಾಡಿ ನಾನು ವಾಪಸ್ ಕಳ್ಸೋ ಪ್ರಯತ್ನನೂ ಮಾಡ್ಬಿಡಪ್ಪ. ಯಾಕಂದ್ರೆ ಆತಗ ಮನುಷ್ಯರ ಬೆಲೆ ಅಲ್ಲ, ಹೆಂಡತಿ ಬೆಲೆ ದೂರ ಉಳಿತು. ಮನುಷ್ಯತ್ವ ಅಂದ್ರೆ ಏನನ್ನೋದ ಗೊತ್ತಿಲ್ಲ. ಅದು ಗೊತ್ತಾಗೋವರೆಗೂ ನಾನು ಹೋಗಿ ಬಾಳೆ ಮಾಡೋದು ಭಾಳ ಕಠಿಣ ಐತೆ ಗಂಡ್ಮಗನ ಜೊತೆಗೆ ಅಂತ ಹೇಳ್ಬಿಟ್ಲು ಸ್ವಚ್ಛ. ರೊಕ್ಕದ ಅಹಮರ ಐತಿ ನಿಮ್ಮ ಮಗ್ಗ. ಬಂದು ನಿನ್ನೆ ಬಂದಾಳ. ಏನು ಕೊನೆಗೆ ಹೆಂಗ ಹುಡುಗರು ಕರ್ಕೊಂಡು ಹೋಗಿದ್ದಿ, ಅಕ್ಕಿ ಮ್ಯಾಗ ಪ್ರೀತಿ ಲಾಟ ಆತು, ಹುಡುಗರ ಮ್ಯಾಗರ ನೀವು ಮಾತಾಡ್ತೀರಿ. ನಾ ಹೋಗಿ ಒಂದಿಷ್ಟು ಏನು ಅವಲಕ್ಕಿ ತರ್ತೀನಿ. ಏನು ಬೇಡ ಸುಚಿತ್ರ, ಎಲ್ಲ ತಿಂದು ಮುಗಿಸ್ಕೊಂಡ ಬಂದೀವಿ, ಏನು ಬೇಡ. ಅಳಬಾಡ್ಬಿಡು. ಯಾಕೆ ಅಳ್ತಿದ್ದಿ ಖಾಲಿ ಪ್ರಟಿ ತಲ್ಲ ಅಂತ ಮಕ್ಕೊಂಡಿದ್ದೆ ಅಂತ ಹತ್ತತ್ತು ಏನಾರ ಮಾಡ್ಕೊಂಡು ಬಿಡು, ಅಳಬೇಡ. ಅವಂಗೂ ಬರಕ್ಕೆ ಹೇಳಿವಿ, ಬರ್ಲವ ಐತೆ ಅವಂಗ. ನಿಮ್ಮ ಮಗ ಕರೆನ ರೀ ಅಕ್ಕರ, ನೀವು ಬೇಸರ ಮಾಡ್ಕೊಬೇಡ್ರಿ. ತೀರಾ ಕೈ ಮೀರೋಗ್ಯಾನ. ಅದು ಯಾಕೆ ಅಷ್ಟು ತಿಳುವಳಿಕೆ ಇರೋತ್ತ, ಅಷ್ಟು ಜಾಸ್ತಿ ಓದಿರತ್ತ, ಯಾಕೆ ಇಂಥ ದುರ್ಬುದ್ಧಿ ಬಂತ ನನಗಂಕ್ರು ಅರ್ಥ ಆಗೋಲ್ದಾಗೈತಿ. ಅದು ದುರ್ಬುದ್ಧಿ ಯಾಕೆ ಬಂದೈತೆ ಅಂದ್ರೆ ಜನ ಅಂತ ತಿಂಗಳಾದ್ರೆ ಬರ್ತಾವ ನೋಡ್ರಿ. ಸಂಬಳ ಜೊತೆ ಗಿಂಬಳನು ದಿನ ಅದಕ್ಕದು ಜಾಸ್ತಿ ಸೊಕ್ಕ ಜಾಸ್ತಿ ಏರೈತಿ. ಮನುಷ್ಯರು ಕಾಣವಲ್ರು, ಹೆಂಡತಿ ಮಕ್ಕಳು ಕಾಣವಲ್ರು, ತಾಯಿ ತಂದಿ ಕಾಣವಲ್ರು, ಯಾರು ಕಾಣವಲ್ರಿ ತಗ. ಮತ್ತದೇನು ಸುಳ್ಳಲ್ಲ, ನಾನು ಅದನ್ನ ಹೇಳ್ತೀನಲ್ಲ, ಯಾರು ಕಾಣವಲ್ರ ತಗ. ಮಾವರ ತೋರಿ, ಚಿಕ್ಕಪ್ಪರ ಚುಮ್ಮರಿ ತೋರಿ. ಅಲ್ಲಿ ಟೇಬಲ್ ಮೇಗಡವ್, ಆಮೇಲೆ ತಿಂತೀವಿ. ಚಿಕ್ಕಮ್ಮರ ತೋರಿ, ನೀರು ತೋರಿ. ನಂಗೆ ಯಾಕ ಮನಸ್ಸಿಲ್ಲ ತಾಯಿ, ಎಲ್ಲರೂ ತಿನ್ನೋಣಂತ, ಆಮೇಲೆ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಡವ. ಇಬ್ರು ಹಂಗಂದ್ರೆ ಹೆಂಗ್ರಿ ಚಿಕ್ಕಪ್ಪ, ಇಬ್ರು ಎರಡೆರಡು ಕಾಳ ಬಾಯಾಗ ಹಾಕೋತ ಮಾತಾಡ್ರಿ. ಹಂಗ ಒಂದು ಕಪ್ ಚಹಾ ಕುಡಿವಂತ್ರಿ ಅಂತ ನಾ ಮಾಡೀನಿ ಪ್ರೀತಿಯಿಂದ ನಿಮಗೋಸ್ಕರ, ಬೇಡ ಅನ್ಬೇಡ್ರಿ. ಹಂಗಲ್ಲವ, ತಿನ್ನಬಾರ್ದನ್ನೋದಲ್ಲ, ಮನಸ್ಸಿಗೆ ನೆಮ್ಮದಿಲ್ಲ. ಬೇಕಾದ್ರೆ ಒಂದು ಕಪ್ ಚಹಾ ಕುಡಿತೀನಿ. ನಂಗೆ ಚುಮ್ಮಾರಿ ಬೇಡವ, ಬಲವಂತ ಮಾಡ್ಬಿಡ ತಾಯಿ. ಹೌದವ ಸುಚಿತ್ರ, ಬ್ಯಾಡ. ಏನೇನು ಖುಷಿ ಉಳ್ದಿಲ್ಲ ನಮ್ಮ ಜೀವನದಾಗ, ಎಲ್ಲನೂ ಹಾಳು ಮಾಡಿ ಹತ್ತಿ ಬಿತ್ತಾಕ ನಮ್ಮ ಮಗ ನಾವು ಅದಾನಲ್ಲ. ಏನು ಮಾಡ್ತಿದ್ದಿ? ಯಾಕೆ ಇರುವಲ್ದಾಗ ತಿನ್ರಿ. ಎಲ್ಲರ ಮನೆಗೂ ಮಕ್ಕಳು ತಾಯಿ ಮನೆ ಅಂದ್ಮೇಲೆ ಜಗಳ ಕದನ ಇದ್ದಿದ್ದ ತಿನ್ರಿ. ಯಾಕೆ ಇರುವಲ್ದಾಗ? ಕೊಡು ನಿಮ್ಮ ಚಿಕ್ಕಮ್ಮ ಕೊಡು. ಚಿಕ್ಕಪ್ಪರ ನೀವು ತಗೋರಿ, ಎರಡು ಕಾಳ ಬಾಯಿಗೆ ಹಾಕೋತ ಮಾತಾಡ್ರಿ, ಏನಾಗೋದಿಲ್ಲ. ಅವು ಏನು ಹೊಟ್ಟೆ ತುಂಬೋದಲ್ಲ, ಮತ್ತೊಂದಲ್ಲ. ತೋರಿ ತಾರವ, ನೀ ಬ್ಯಾಡ ಅಂದ್ರೆ ಕೇಳುದಿಲ್ಲ ಮಗಳ. ನೀನು ಬಂದು ಸರ್ತಿಗೊಮ್ಮೆ ಇಂಥದ್ದೊಂದು ಏನಾರ ನನಗೆ ಒಟ್ಟು ತಿನ್ನೋದು ಉಣ್ಣೋದ್ರ ಸಂಬಂಧ ನೀ ಜೀವ ತಿಂತೀನಿ ನನ್ನ ತಾ. ಜೀವ ತಿಂತೀನಂತೀರನ್ನ? ಹ್ಞೂನವ, ಇಷ್ಟು ಪ್ರೀತಿಯಿಂದ ನನಗೆ ಹೇಳಿದ್ರೆ ಇತ್ಲಾಗ ತಿನ್ನೋದು ಬಿಡೋಕ್ಕೂ ತಿನ್ನೋಕ್ಕೂ ತಾ. ನೀನು ಖುಷಿ ಸಂಬಂಧ ತಿಂತ. ಮಾವರ ಅತ್ತಿಯರ ನಿಮಗೂ ತರ್ತೀನಿ. ಸುಮಿತ್ರ ನೀ ತಿಂತಿಲ್ಲವ, ತೆಲ್ಲ ಕತೆ ತಂತಿದಿ, ಚುಮ್ಮಾರಿ ತರಲ ಬೇಡ. ತೊಗೊಂಬೋಗಿ ಎಲ್ಲರಿಗೂ. ಆಕೆ ಸುಮಿತ್ರಾಗ ಬೇಡ, ತೆಲ್ಲು ಇತ್ತು ಅಂತಾಳ. ಮತ್ತೀಗ ವಾಂತಿ ಮಾಡ್ಕೊಂತಾಳ ಆಕಿ. ನಮ್ಗಷ್ಟು ತೊಗೊಂಬ 3 ಮಂದಿಗೆ. ನೀನು ತಗೊಳ ಸುಚಿತ್ರ, ನೀ ತಿನ್ನೋಗು, ನಾ ಆಮೇಲೆ ತಿಂತೀನಿ. ಆಡ್ರಿ ಅತ್ತಿಯರ ಬೇಸಾಗಿವೆ. ನೀ ತಿನ್ನ ಸುಚಿತ್ರ. ಹ್ಞೂ ರೀ ಚಿಕ್ಕಮ್ಮ ತಿಂತೀನಿ. ನೀವು ತಿನ್ನಿರಿ, ನಿಮಗೆ ಚಾ ಒಂದು ಮಾಡಿಕೊಟ್ಟು ನಾ ಆಮೇಲೆ ತಿಂತೀನಿ ಅಂತ. ಅವ್ವ ಅಪ್ಪ ಯಾವ ಬಂದ್ರಿ? ಬಂದ್ವಿ ಈಗ ಬಂದು ಕುಂತೀವಿ. ಚುಮ್ಮಾರಿ ಕೊಟ್ಟರು ತಿನ್ನಕತ್ತಿದ್ವಿ. ನಿಂದೇನ್ಲ ನೀನೇನು ನಮ್ಮನ್ನೆಲ್ಲರನ್ನೂ ದೂರ ಮಾಡ್ಕೊಂಡು ಒಬ್ಬವನ ಇರ್ಬೇಕಂತ ನಿರ್ಧಾರ ಮಾಡಿಯ? ಏನು ನಿನಗೆ ಹೆಂಡತಿ ಮಕ್ಕಳು ಅನ್ನೋರು ಬೇಕಾ? ಏನು ಅತ್ತಗೊಂಡು ನೋಡಕತ್ತಿಯಲ್ಲ, ಏನು ಮಾತಾಡ್ತೇನೆ ಬಾಯಿ ತೆಗೆದ? ನಾನು ಆಕಿಗೆ ಮನೆ ಬಿಟ್ಟು ಹೋಗಂತ ಹೇಳಿದ್ನೇನ ಮೊದ್ಲು. ಆಮೇಲೆ ನೀವೆಲ್ಲರೂ ನನಗೆ ಎಷ್ಟು ಮರ್ಯಾದೆಗೆಡ್ತನ ಮಾಡ್ಕತ್ತೀರಿ ನೋಡ್ರಿ. ನೀವೆಲ್ಲ ಹಿಂಗೆ ಮಾಡ್ತಿರಲ್ಲ, ಅದಕ್ಕೆ ನಾ ಹಂಗೆ ಮಾಡ್ತೀನಿ. ಎಲ್ಲರೂ ಚಂದಾಗ ಕುರ್ಚಿ ಮ್ಯಾಗ ಕುಂತೀರಿ ನೀಟಾಗಿ, ಚುಮ್ಮಾರಿ ತಿನ್ನಕತ್ತೀರಿ. ಇವ್ರರ ಮನಿ ಅಳಿಯ ಮನಿಗೆ ಬಂದಾನ, ಒಳಗ ಬಾ ಅನ್ನೋ ಕೃತಜ್ಞತೆನೂ ಇಲ್ಲ, ಇವ್ರಿಗೊಂದು ಸಂಸ್ಕಾರನೂ ಇಲ್ಲ, ಇವ್ರಿಗೊಂದು ಕಾಮನ್ ಸೆನ್ಸು ಇಲ್ಲ. ಇವ್ರು ಮತ್ತೆ ನನಗೆ ಮಾತಾಡ್ತಾಳೆ ಈಕಿ, ನಾನು ಹೇಳ್ತೇನಾಕಿ ಗಂಡು ಬಂದಾನ, ಈ ಕಡೆ ಬರ್ರಿ ಕುಂದರ್ರಿ ಅಂತ ಹೇಳ್ಬೇಕಂತ ಈಕಿಗಿಲ್ಲ. ಮಾಡ್ರಿ ಏನೇನು ಅವಮಾನ ಮಾಡ್ಬೇಕಂತೀರಿ ಮಾಡ್ರಿ. ಗಂಡ ಅನ್ನೋದು ನನ್ನ ಹೆಂಡತಿಗಿಲ್ಲ, ಮಗ ಅನ್ನೋದು ನಿಮ್ಮಿಬ್ಬರಿಗಿಲ್ಲ. ಒಟ್ಟೇನಂದ್ರೆ ಎಲ್ಲರೂ ಸೇರಿ ನನ್ನ ಮರ್ಯಾದೆ ತೆಗಿಬೇಕಂತ ನೀವು ನಿರ್ಧಾರ ಮಾಡಿ ಹಿಂಗೆ ಮಾಡಕತ್ತೀರಂತ ನಮ್ಗೆ ಗೊತ್ತಾಕತೈತಿ. ಏನು ನೋಡಪ್ಪ ತಮ್ಮ, ನಿನ್ನ ಮರ್ಯಾದೆ ತೆಗಿಬೇಕನ್ನೋ ಉದ್ದೇಶ ನಮ್ಗೇನಿಲ್ಲ. ನೀ ಮಾಡಿರೋ ಕೆಲ್ಸಕ್ಕೆ ನಮಗಂತೂ ಖರೇನ ಬೇಸರಾಗೈತಿ. ಹಂಗಾಗಿ ನಿನ್ನ ಒಳಗೆ ಬಾ ಅನ್ನೋ ಮನಸ್ಸು ನನಗಾಗಲಿಲ್ಲ. ಏನು ನಾನಿಲ್ಲ ಅಂದಿದ್ರೆ ನಾ ಯಾವತ್ತೂ ನೀ ಬಂದೆ ಅಂದ್ರೆ ನಮ್ಮ ಮಗನಕಿನ್ನ ನನ್ನ ಮಗನ ಇನ್ನ ನಾ ಹಿಂದೆ ಸರಿಸಿ ನಿನಗ ನಾನು ಮುಂದೆ ಮಾಡಿ ಮಾತಾಡಿ. ನಾನು ಏನು ಮನಿ ಅಳಿಯ ಯಾವ್ದ್ರಾಗೂ ಎಲ್ಲದ್ರಾಗೂ ಮುಂದೆ ಇರಬೇಕು, ಅವಮಾನ ಮಾಡಬಾರ್ದು ಅಂತಂದು. ಆದ್ರೆ ನೀನೇನು ಮಾಡಿಯಲ್ಲ, ಇದು ಯಾವುದು ಮೆಚ್ಚಂತದಲ್ಲಿದು ತಿನ್ ಕೇಳು. ಹೌದಲ್ರಿ, ನಾನು ಮಾಡಿರೋದು ಮೆಚ್ಚಂತದಲ್ಲ. ಈಗ ನೀವು ಮನೆಗೆ ಕರೆಸಿ ನನಗೆ ಹಿಂಗೆ ನಿಂದ್ರಿಸಿ ಅವಮಾನ ಮಾಡಕತ್ತೀರಲ್ಲ, ಒಂದು ಕುಂದ್ರಕ್ಕೆ ಒಂದು ಕುರ್ಚೇನು ಇಲ್ಲಾರ್ದಂಗ. ಅಂದ್ರೆ ನಮ್ಮನ್ನು ಮಾತಾಡಕ್ಕಂತ ಕರೆಸಿ ನನ್ನ ನಿಂದ್ರಿಸಿ ಮಾತಾಡಿಸಿ ಅವಮಾನ ಮಾಡಿ ಕಳಿಸ್ಬೇಕಂದ್ರೆ ನಿಮ್ಮ ಉದ್ದೇಶ ಹೌದಿಲ್ಲ? ನಿಮ್ಮಂಥ ಹಳ್ಳಿ ಗುಗ್ಗುಗಳಿಗೆ ಇದ ಕಲ್ಚರ ಇರುತ್ತೆ, ಬೇರೆ ಕಲ್ಚರ್ ಬರಕ್ಕೆ ಸಾಧ್ಯನೇ ಇಲ್ಲ. ರೀ
ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡಬೇಡ್ರಿ. ನೀವು ಈಗ ಬಂದಿರಿ ಏನು ಎಲ್ಲರೂ ನೀವು ಬಂದ ತಕ್ಷಣ ಅವರು ಎಲ್ಲರೂ ಗಾಬರಿಯಾಗಿದ್ದಂತೂ ಖರೆ. ನಮಗೂ ಗೊತ್ತಾಗ್ಲಿಲ್ಲ ಬಾ ಅನ್ಬೇಕು ಏನು ಮಾಡಬೇಕು ಅಂತಂದು. ಆ ಗದ್ದಲದಾಗ ಎಲ್ಲರೂ ಯೋಚನೆ ಮಾಡಕತ್ತಿದ್ವಿ. ನಾನು ತಂದು ಕೊಡ್ತೀನಿ, ಕುಂದರಿ. ಓಹ್ ಸತಿ ಸಾವಿತ್ರಿ, ಈಗ ಗಂಡ ಬಂದನ, ಗಂಡನ ಮರ್ಯಾದೆ ಯೋಚನೆ ಮಾಡಕತ್ಲಂತಿಕಿ. ನಿನ್ನಂತ ಹೆಂತಿರ್ಬೇಕು ಕರೆನ. ಗಂಡನ ಮರ್ಯಾದೆ 3 ಕಾಸಿಗೆ ತವ್ರ ಮನೆಗೆ ಅಷ್ಟ ಅಲ್ಲ, ಎಂಟಣಕ್ಕೊಂದು ಅಂತ ಬಜಾರ್ ತುಂಬ ಹರಾಜಾಗೋಗ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ. ನಿನ್ನ ಚೇರ್ ಆಗಲಿ ನಿಮ್ಮ ಮನೆ ಕುರ್ಚಿ ಆಗಲಿ ನಂಗೆ ಬೇಕಾಗಿಲ್ಲ. ಇರಷ್ಟು ಹೊತ್ತು ನಾನು ನಿಂತ್ಕೊಂಡ ಮಾತಾಡ್ತೀನಿ, ಅದು ಬಾಗಿಲ್ದಾಗ ನಿಂತಿರ್ತೇನೆ. ನೋಡ್ಲಿ ಎಲ್ಲ ಅಡ್ಡಾಡೋರು ಹೋಗೋರು ಬರೋರು ನೋಡ್ಲಿ, ಮರ್ಯಾದೆ ಯಾರು ಹೋಗುತ್ತಾ ನಾನು ನೋಡ್ತೀನಿ, ನಿಂತ ಮಾತಾಡ್ತೀನಿ. ಇನ್ನು ನನಗೆ ಯಾವ ಕುರ್ಚಿನೂ ಬೇಡ, ಏನು ಬೇಡ. ಏನೋ ಹೇಳ್ರಿ, ನಂಗೆ ಈ ವಿಡಿಯೋ ಮಾಡಕ್ಕೆ ಚುಮಾರಿ ಇಮೇಜ್ ತಗೊಂಡೆಲ್ಲ. ಚುಮ್ಮಾರಿ ನಂಗೆ ಇಷ್ಟ, ಅಂದರೆ ಈ ಥರ ಬಡೋಡಿ ಚುಮ್ಮಾರಿ ಭಾಳ ಇಷ್ಟ ನಂಗೆ. ಅದು ಸಾಯಂಕಾಲ ತಿನ್ನಕ್ಕೆ ನಮ್ಮವು ಏನು ಅಡುಗೆ ಮಾಡತ್ತಾಳ ಅದ್ರ ವಾಸನೆ ಇದು ಇಮೇಜ್ ಇಷ್ಟು ತಿನ್ಬೇಕನ್ಸಕತ್ತಂದ್ರೆ ನಂಗೆ ಚುಮ್ಮಾರಿನ ಸಾಯಂಕಾಲ ತಿನ್ನೋಣ. ಬಾಯ್.